ನಾವು ಹೋಗ್ತಿರೋ ಕಂಟ್ರಿಲಿ ಈ ಬ್ರೀಡ್ಗೆ ತುಂಬ ಜಾಸ್ತಿ ವ್ಯಾಲ್ಯೂ ಇದೆ. ರೈಟ್, ನಾನು ಹೋಗೋಕೆ ಮುಂಚೆ ಅಮ್ಮ ಮಾಡಿರೋ ಅನ್ನ ಸಾರು ತಿನ್ಕೊಂಡು ಹೋಗ್ತೇನೆ. ಬಿಕಾಸ್ ಇದನ್ನು ಪಕ್ಕ ಮಿಸ್ ಮಾಡ್ಕೋತೀನಿ. ಪಾಸ್ಪೋರ್ಟೇ ಮಾಡ್ಕೊಂಡಿದ್ರು ಹೋಗಿರ್ತೀನಿ. ಆಯ್ತು ಓಕೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ಪ್ಯಾಕಿಂಗ್ ಎಲ್ಲ ಆಯಿತು. ಇವತ್ತು ನಾವು ಹೊರಡೋ ವ್ಲಾಗ್ ಲಿವಿಂಗ್ ಟು ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ಲೆಟ್ಸ್ ಗೋ. ನಮ್ಮಮ್ಮ ನಮ್ಮ ಬಾವೊಂದು ಪರ್ಸ್ ಎತ್ಕೊಂಡು ಯಾರ್ದಿದ್ದು ಅಂತ ಹುಡುಕ್ತವ್ರು ಸಾಯಿಲ್ ಅನ್ಕೊಂಡು. ಸೊ ನಂದು ಈಗ 30 kg ತೊಗೊಂಡೋಗ್ಬೇಕು. 2 suitcase ಪ್ಯಾಕ್ ಮಾಡಿದ್ದೀವಿ. ನಾನು ಹೋಗ್ತಿರೋದು ನಾನು ಹೇಳ್ದಂಗೆ ಒಂದು ವಾರಕ್ಕಲ್ಲ 10 ದಿನಕ್ಕಲ್ಲ, ತುಂಬ ಜಾಸ್ತಿ ದಿನಕ್ಕೆ. ಸೊ ಅದಕ್ಕೆ ನಾನು ಆದಷ್ಟು ಬಟ್ಟೆಗಳು ತೊಗೊಂಡೋಗ್ತಾ ಇದ್ದೀನಿ. ಬಟ್ ನಂಗೆ ಮನೆಯವರೆಲ್ಲ ಬೈತಿದ್ದಾರೆ ಬಟ್ಟೆ ಜಾಸ್ತಿ ತೊಗೊಂಡೋಗ್ಬೇಡ, ಅಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ. ನಾವು ಹೋಗ್ತಿರೋ ಕಡೆ ಲೆಟ್ಸಿ ಕಮ್ಮಿಗೆ ಸಿಗುತ್ತೆ ಅಂತಲ್ಲ ಬುಕ್ಕು. ಇಲ್ಲಿ ನೋಡಿ, ಅಲ್ಲಿ ಹೋದ್ಮೇಲೆ ಪರ್ಚೇಸ್ ಮಾಡೇ ಮಾಡ್ತೀರಾ, ಅದನ್ನ ಹೇಳ್ತಿರೋದು. ತೆಗೀರಿ ಇದು ನೋಡೋಣ ಏನಾದ್ರು ಕಮ್ಮಿ ಮಾಡೋಣ. ಆಯ್ತು ಪ್ರಶಾಂತ, ಇವಾಗ ಒಂದು ಕಾಮಿಡಿ ಆಯ್ತಿಲ್ಲ ನಮ್ಗೆ. ನಿಮ್ಮ ಪರ್ಸ್ ಎತ್ಕೊಂಡು ಅಮ್ಮ ಟೆನ್ಷನ್ ಆಗ್ಬಿಟ್ಟವ್ರು ಸಾಯಿಲ್ ಪರ್ಸು ಅಂತ. ಇವಳೇನ್ ಮಾಡಿದ್ಲು ಗೊತ್ತಾ, ಅಯ್ಯೋ ದುಡ್ಡಿದೆ ಅಂತ ಬಾಯಿ ಬಡ್ಕೊಂಡು ಓಡೋಗ್ಬಿಟ್ಲು ಎತ್ತಕ್ಕೆ. ಸೊ 30 kg ಅಂತ ಜಾಸ್ತಿ ಪ್ಯಾಕ್ ಮಾಡ್ತೀವಿ. ಅವ್ನ್ ಗೊತ್ತಿಲ್ಲ, ಅವ್ರಿಬ್ರು ಎಷ್ಟು ತರ್ತಾರೆ ನೋಡ್ಬೇಕು. ಬಟ್ ಆದ್ರೂ ವಾಪಸ್ ಬರ್ತಾ ನಾನು 30 ಕೊಡೋದಲ್ವ ಅವರು. ಇಲ್ಲ ಅವಂದು ಇರುತ್ತಲ್ಲ ಅಷ್ಟ, ಏನು ಯಾರೇನು ಪರ್ಚೇಸ್ ಏನು ಮಾಡೋದಲ್ಲ. ಅಲ್ಲೇ ಪರ್ಚೇಸ್ ಮಾಡ್ಬಿಟ್ರೆ ನಮ್ಮ ಅಕ್ಕ ನಂಗೆ ದುಡ್ಡು ಕಳ್ಸ್ಬಿಟ್ಟು. ನೀವು ಮಾಡ್ತೀರಾ, ಅವ್ರೇನು ಮಾಡಲ್ಲ. ಎಷ್ಟಾಗಿದೆ ವೆಯ್ಟ್ ಅಂತ? ಇದು 11 kg ಇದೆಯಾ? ಓಕೆ. ಅದು ಸೂಟ್ ಕೇಸೇ ಯಮಭಾರ ಇದ್ದಂಗಿದೆ. 16, 26, 27. ಇಟ್ಸ್ ಓಕೆ ಗೈಸ್. ಈಗ ನಂದು ಒಂದು ಒಳಗಡೆ ಜಾಕೆಟ್ ಇದೆ, ಅದು ರಿಪ್ಪಲ್ ಹಾಕಕ್ಕೆ ತೊಗೊಂಡಿದ್ದು. ಅದ್ರ ಮೇಲೆ ಇದು ಓಕೆ ಅನ್ಸುತ್ತಾ ಸೋನು? ಓಕೆ, ಒಂದು ಚೆನ್ನಾಗಿರೋದು ಯೂಸ್ ಮಾಡಿ ನೋಡು. ಅಮ್ಮ ಇದೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ತೊಗೊಂಡು ಹೋಗ್ಬೇಕು ಅಂತೇಳಿ ಪ್ಯಾಕ್ ಮಾಡಿಸ್ತವ್ರೆ. ಇದೆಲ್ಲ ಪ್ಯಾಕ್ ಮಾಡ್ತೀವಿ. ಇದು ಸೂಟ್ ಕೇಸ್. ಈಗ ನಾವು ಆಚೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಓಡ್ಬೋದಲ್ಲ ನೋಡಿ ಬರೋಕ್ಕೆ ನಮ್ಮ ಜೊತೆಗೆ. ಕ್ಯಾಶ್ನ ಚೇಂಜ್ ಮಾಡಿಸ್ಕೊಂಡಿದ್ದಾಯ್ತು. ಸೊ 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಕೊಡ್ತಾರೆ ನೋಡಿ. ಇಷ್ಟೇ ನೋಟ್ ಕೊಡೋದು 1 ಲಕ್ಷ ರೂಪಾಯಿಗೆ. ಇಂಡಿಯಾದ 1 ಲಕ್ಷ ಜೇಬಲ್ಲಿ ಇಟ್ಕೊಂಡ್ರೆ ಕಿಂಗ್ ಥರ ಫೀಲ್ ಆಗುತ್ತೆ. ಇದು ನೋಡಿ 1 ಲಕ್ಷ ರೂಪಾಯಿ ಜೇಬಲ್ಲಿದೆ, ಏನು ಫೀಲಿಂಗೇ ಇಲ್ಲ. ಕ್ಯಾಶ್ ಎಕ್ಸ್ಚೇಂಜ್ ಮಾಡ್ಕೊಂಡು ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಬಾವಾಗೆ ಮಜ್ಜಿಗೆ ಅಂಬ್ಲಿ ಇಷ್ಟ ಆಗಿದೆ, ಅದಕ್ಕೆ ಕುಡಿತಾ ಇದ್ದಾರೆ. ನಾನೊಂದು ಗ್ಲಾಸ್ ಮಜ್ಜಿಗೆ ಕುಡಿದೆ. ಫೈನಲಿ ಬನ್ನಿ ಸೊ ಫೈನಲಿ ವಾಪಸ್ ಮನೆಗೆ ಬಂದಿದ್ದೀವಿ. ನಂಗೆ ಯಾಕೋ ಫುಲ್ಲು ಲೋ ಫೀಲಿಂಗು, ತುಂಬ ಮೂಡ್ ಸ್ವಿಂಗ್ಸು. ಏನಪ್ಪ ಏನು ನಡೀತಿದೆ, ಏನಾಗ್ತಿದೆ ಏನು ಅಂತ. ಈ ಟ್ರಿಪ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಎಲ್ಲ ಹೇಳ್ತೀನಿ ನಿಮಗೆ, ಬನ್ನಿ ನೋಡುವ ಏನಾಗುತ್ತೆ ಅಂತ. ಅದಕ್ಕೆ ಮುಂಚೆ ನಮ್ಮೆಲ್ಲ ಸೆಂಡ್ ಆಫ್ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ. ಎಷ್ಟು ಜನ ಏರ್ಪೋರ್ಟಿಗೆ ಬರ್ತಾರೆ ಗೊತ್ತಿಲ್ಲ, ಅದು ನೋಡೋಣ. ಪಪ್ಪ ಬನ್ನಿ, ನಿಮ್ಮ ಬಗ್ಗೆ ಮೊನ್ನೆ ಮಾತಾಡ್ದವ್ ಮುಂದೆನೇ ಅವನೇ ಸ್ವಿಚ್ ಹಾಕ್ಬಿಡ. ನಾನು ಇದ್ದೀನಿ, ಬನ್ನಿ. ಏನಾಗುತ್ತಾಗ್ಲಿ ಇವತ್ತು ಬರ. ನೀನು ಕೂತ್ಕೊಳ್ಳೋ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ದಲ್ವ ನೀನು, ಕೂತ್ಕೊ. ನಿಮ್ಮಪ್ಪ ಕಿರಣ್ ಕಾರ್ನ ಸ್ಕ್ರಾಪ್ ಮಾಡಿರ್ತಾರೆ ಅಂತೆ. ಈಗಲೇ ಹಾಕ್ತೀನಿ. ಬರೀ 1% ನಮ್ಮಪ್ಪ ಸಂಜಯರಪ್ಪ ರೋಡ್ಗೆ ಹಾಕ್ಬಿಟ್ಟು. ಓಯ್ ಆಚೆ ನಡೆಯೋ ನೀನು, ಆಚೆ ನಡೆಯೋ, ಆಚೆ ಬರೋ. ಇವಾಗ ಕೇಳ ಒಂದ್ ವಿಷಯ ಹೇಳಿದ್ರು ನನಗೆ. ಅತ್ತವನಕ್ಕೆ ಇತ್ತವನೋಗ್ತೀನಿ ಅಂತ. ಆ ರೂಮ್ ಲಾಕು, ಈ ರೂಮ್ ಲಾಕು. ನೀನು ನಂತೀಶ್, ನೀನ್ ಬಾ ಬೇಡನಲ್ಲ. ಇಲ್ಲಿ ಹಾಲೆಲ್ಲ ಕುತ್ಕೋ, ಏನ್ ಬೇಕಂತ ನೋಡು, ಹೋಗ್ತಾ ಇರು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ದೇನೋ ನನ್ಗೆ ಹೇಳ್ದ. ಹೋಗ್ತಾರತ್ತೆ, ನನ್ ಮನೆ ನೋಡ್ಕೊಂಡ್ಲಾ, ಕಾರ್ ನೋಡ್ಕೊಂಡ್ಲಾ, ಅಲ್ವಾ ನೋಡ್ಕೊಂಡ್ಲ, ನಮ್ಮ ಅಂಕಲ್ನ ನೋಡ್ಕೊಂಡ್ಲ. ನಾವು ಹೋಗ್ತಾ ಇದೀವಿ ಊರಿಗೆ, ಅದಕ್ಕೆ ಹೇಳ್ತಿದ್ರು. ಸರಿ ಆಯ್ತು, ಬರೀ ಪ್ಯಾಕ್ ಮಾಡುವ, ಬೇಗ ಹೊರಡ್ಬೇಕು. ಬನ್ನಿ. ನೀವು ಬೈಬೇಕಾದ್ರೆ ಇವನು ಸಂಜಯ್ನು ಇದ್ದ, ಅವನು ನಗ್ತಿದ್ದ. ಬಂದ ನೋಡಿ ಅವನು ಸಂಜಯ್. ಫಸ್ಟ್ ನಿಮ್ಗೆ ಹೊಡಿಬೇಕು. ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ. ಬಾಸ್ ಅಲ್ಲಿ ಅವನಂತೆ, ಬಾಸ್ ಅವನ್ಗೆ ಹೇಳಿ. ಎಲ್ಲ
ನಗ್ತಿದ್ದಪ್ಪ, ಹೆಂಗ್ ನಗ್ತಿದ್ದ ಗೊತ್ತಾ, ಎದ್ದು ಬಿದ್ದು. ಅದೇ ಹೇಳ್ತೀವಿ ಅವ್ರ ಫ್ರೆಂಡೇ ಅಲ್ಲ, ಕಟ್ ಮಾಡ್ಬೇಕು. ನಮ್ಮ ಅಪ್ಪ ಬೆನ್ನಿಂದ ಇವ್ನು ಮಾತಾಡ್ಬೇಕಾರೆ ನೀನ್ ನಗ್ತಿದ್ಯಾ ಅಂದ್ರೆ ನೀನು ತಪ್ಪಾಡಿದ್ಯಾ. ಬಾ ನೋಡಿದ್ರ ಪಪ್ಪ ಪಪ್ಪ ವಾಟರ್ ಮೆಲನ್ ಜ್ಯೂಸ್ ಅಲ್ಲಿ ರಾಣಿದು ಶಾಂಪು ಹಾಕೊಂಡ್ ಬಂದ್ಬಿಡಿ. ನಾನೇನು ಮಾಡಿಲ್ಲ. ಕುತ್ಕೊಂಡು ಇಷ್ಟು ಮಾತಾಡ್ಬೋದು ನಮ್ಮ ಬಗ್ಗೆ. ಇಲ್ಲ ನೀನ್ ಎಂಟ್ರಿ ಆಗ್ತದೆ ಅಂದ್ರೆ ನಮ್ ರಾಣಿ ಬಿಡ್ತೀನಿ ಹೆಂಗೆ. ಆ ರಾಣಿ ಬಗ್ಗೆ ಮಾತಾಡಿ. ಬಾ ಅದೇ ಹೇಳಿದ್ದೇನ್ ಗೊತ್ತಾ, ಯಾರನ್ನಾರು ಕರ್ಕೊಂಡು ಹೋಗು ಅಂತೆಲ್ಲ, ರಾಣಿನ ಕರ್ಕೊಂಡು ಹೋಗ್ತಾರೆ. ರಾಣಿ ಬೌ ಅಂದ ತಕ್ಷಣ ಗಾಬರಿಯಾಗಿ ಬಿಟ್ಬಿಡ್ತಾರೆ. ಆಮೇಲೆ ನಿನ್ ಗಾಡಿ ಸ್ಕ್ರಾಪ್ ಆಗ್ಬಿಡುತ್ತೆ ಅಂತ ಹೇಳ್ತಾವನೆ. ಹೌದೇನೋ ಅಕ್ಕ ಉಡ್ಸ್ಕೊಂಡು ಹೇಳ್ತಾವ್ರೆ. ಎಲ್ಲ ವ್ಲಾಗಲ್ಲಿ ಇದೆ, ನಾಳೆ ಬರುತ್ತಲ್ಲ ನೀವು ನೋಡಿ. ನೋಡಿ ಇಬ್ರು ಕಾಲಲ್ಲಿ ಮಾತಾಡೋಣ, ಇಬ್ರು ಪರ್ಸನಲ್ ಮಾತಾಡೋಣ. ಎಲ್ಲ ಪ್ಯಾಕಿಂಗ್ ಐತಿ, ಔಟ್ಫಿಟ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ, ಸ್ನಾನ ಮಾಡಿ. ಆಯ್ತು, ನಾನು ಹೋಗೋಕೆ ಮುಂಚೆ ನಮ್ಮ ಅಮ್ಮ ಮಾಡಿರೋ ಅನ್ನ ಸಾರು ತಿನ್ಕೊಂಡು ಹೋಗ್ತೇನೆ. ಬಿಕಾಸ್ ಇದನ್ನು ಪಕ್ಕ ಮಿಸ್ ಮಾಡ್ಕೋತೀನಿ. ತಿನ್ಬಿಡೋಣ. ದಿಸ್ ಇಸ್ ಅವರ್ ಫೇವರೇಟ್ ಫುಡ್. ಎಂಜಾಯ್ ಮಾಡೋಣ. ಅನ್ನ ಬೇಳೆ ಸಾರು, ಮೊಟ್ಟೆ ಅನ್ನ ಬೇಳೆ ಸಾರು, ಮೊಟ್ಟೆ ಫಿಕ್ಸ್, ತುಪ್ಪ. ಹಾಂ 5 ರೂಪಾಯಿ ಪ್ಯಾಕೆಟ್ ತುಪ್ಪ ತಂದು ತಿಂತಿದ್ವಿ ಅವಾಗ. ಡಬ್ಬ ಇಟ್ಟಿದೀವಿ. ತಿನ್ನೋದಲ್ಲ, ಡಯಟ್ ಅನ್ಬಿಟ್ಟು ಅಯ್ಯೋ ತಿನ್ಬಾರ್ದು 5 ರೂಪಾಯಿ ಇಷ್ಟು ಮಿಕ್ಸರ್ ತತ್ತಿ, 5 ರೂಪಾಯಿ ತಗೊಂತೀವಿ ಮಿಕ್ಸರ್. ಇಷ್ಟು ಒಂದು ಬೌಲ್ ಮೊಟ್ಟೆ ಇಲ್ಲ ಅಂದ್ರೆ ಗೈಸ್, ನಮ್ಮ ಸೂಟ್ ಕೇಸ್ ಯಾವುದೋ ಒಂದ್ಸರಿ ಗೊತ್ತಾಗಲ್ಲ ಅಂತೇಳಿ ಎಲ್ಲ ಮಾರ್ಕ್ ಹಾಕೋತಾ ಇದೀವಿ. ಮಲಗಿಸ್ತಾರಲ್ಲ ಎಷ್ಟು ಬರ್ಕೊಡ್ತಾವ್ರೆ, ಬಿಕಾಸ್ ನಾವು ಸ್ವಲ್ಪ ಎಡ್ಬಿಡಂಗಿಗಳು ಅಂತ ಅವ್ರಿಗೆ ಗೊತ್ತು. ಹೋಗ್ತಿರೋ 3 ಜನನು ಹಂಗೆ ಇದ್ದೀವಿ. ಗೈಸ್, ಫೈನಲಿ ಎಲ್ಲ ಹೊರಟಿದ್ದೀವಿ. ಮನೆಯಿಂದ ಆಚೆ ಕಾಲಿಟ್ಟಿದ್ದಾಯ್ತು. ಇನ್ನು ನೆಕ್ಸ್ಟ್ ಮನೆಗೆ ಕಾಲಿಡದೆ 1 ತಿಂಗಳಾದ್ಮೇಲೆ. ಏನಂತ ಚಿನ್ನ? ಹಂಗೌಡ್ರೆ ಪಾಸ್ಪೋರ್ಟ್ ಒಂದು ಮರೆಯೋಕ್ಕಾಗಲ್ಲ. ಎತ್ಕೊಂಡು ಬಿಟ್ಟಿದ್ದೀನಿ, ನೋಡ್ಬಿಡ್ತೀನಿ. ಯಾಕೆ ಗೊತ್ತು, ನನ್ನ ಮನೆ ಬಂದೇ ಸರಿ ಇರಲ್ಲ. ಪಾಸ್ಪೋರ್ಟೇ ಮತ್ತೆ ಹೋಗಿದ್ರು ಹೋಗಿರ್ತೀನಿ. ಆಯ್ತು ನೋವಿ ಹೇಳ್ತವ್ರೆ ಗೈಸ್. ನಮ್ಮ ಅಕ್ಕ ಈ ಬಟ್ಟೆ ಬೇಡ ಬೇರೆ ಹಾಕೋ ಅಂದ್ಲು, ಬಟ್ ನಾನು ಇವಾಗ ಗೈಸ್ ಲುಕ್ ಹೂ ಇಸ್ ಹಿಯರ್. ಹಾಯ್, ವೆಲ್ಕಮ್ ಟು ಅವರ್ ಬ್ಲಾಗ್. ಹೊರಡ್ತಾ ಇದ್ವಿ, ಬಾ ಬೈಕ್ ಕೊಡು, ಬೈಕಲ್ಲೇ ಹೋಗ್ಬಿಡ್ತೀನಿ ಹಂಗೆ. ಹೌದಾ ಗೈಸ್, ನೋಡಿ ಪ್ರಶಾಂತ್ ಅಣ್ಣ ಸೂಪರ್ ಬೈಕ್. ಕೊಡೋಣ ಸೌಂಡು. ಬೇಡ ಹೋಗೋಣ. ಗಾಬರಿ ಆಗ್ಬಿಟ್ರು, ನಾನೇ ಗಾಬರಿ ಆಗೋದು. ಅಣ್ಣ ಹೋಗ್ಬರ್ತೀನಿ, 1 ತಿಂಗಳಾದ್ಮೇಲೆ ಸಿಗ್ತೀನಿ. ಹುಷಾರು, ನಮ್ಮ ಮನೆ ಕಡೆ ನೋಡ್ಕೊಳ್ಳಿ ಒಂಚೂರು. ಯಾರೋ ಬರ್ತಾ ಇದಾರೆ ಪ್ರಶಾಂತ್, ನಾನು ಯಾರು ಅದಕ್ಕೆ ಸರಿಯಾಗಿ ಕಣ್ಣಿಗೆ ಕಣ್ಣು ನೋಡ್ತಾರೆ ಏನು ಗೊತ್ತಾಗ್ತಾ ಇಲ್ಲ. ನೋಡ್ಕೊಂಡು ಬರ್ತೀನಿ. ಮಮ್ಮಿ ಯಾರೋ ನೋಡ್ತಾರೆ. ಅವನಿಗೆ ಸೋಡನ ಇವನ್ ಬಂದ ನೋಡಿ. ಇವಾಗ ಪ್ಯಾಂಟಲ್ಲೇ ಮಾಡ್ಕೊಂಡ್ಬಿಟ್ಟಿದ್ಯಾ ಹಂಗೆ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಎಲ್ಲರೂ ಬಂದಾಯ್ತು. ಈಗ ಸಂಜು ಅವ್ರ ಅಮ್ಮ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದ್ಮೇಲೆ ಅವ್ರನ್ನೂ ಕರ್ಕೊಂಡು ಹೊರಡೋದು ಅಷ್ಟೇ. ಎಲ್ಲ ಕಾಲ್ ಎತ್ತಾರೆ, ಇವ್ರು ಈ ಕಾಲ್ ಎತ್ಬೇಕು ಅಷ್ಟೇ. ಎಲ್ಲ ಖುಷಿ. ಕಾರ್ ವರ್ಕ್ ಆಗ್ತಿಲ್ವ ನಿಂದು? ಏನಾಗಿದೆ ಕಾರ್ ಏನಾಗಿದೆ? ನಿನ್ ಕಾರ್ ಏನಾಗಿದೆ? ಅಲ್ಲ ಕಣೋ, ಸ್ಕ್ರಾಪ್ ಇಟ್ಟಿರೋ ಕಾರ್ ಇಟ್ಕೊಂಡು ನೀನು ನಮ್ಮ ಅಪ್ಪಂಗೆ ರೇಗಿಸ್ತೀಯಲ್ಲ. ಪಪ್ಪ ನಿಮ್ಗೆ ರೇಗಿಸ್ತಿದ್ನಲ್ಲ ನೋಡಿ, ಅಲ್ಲಿ ಅಲ್ಲೋದ ನೋಡಿ. ನೋಡಿ ಇಬ್ರು ರೈವಲ್ರಿ ಆಗ್ಬಿಟ್ಟವ್ರೆ. ಒಂದಾಗ್ಬಿಟ್ಟವ್ರೆ. ಪಪ್ಪ ತಲೆ ಸೋಡ್ತವ್ರೆ ಪಪ್ಪ. ನಿಮ್ ತಪ್ಕೊಂಡವನು ನಮ್ಮ ಅಂಕಲಲ್ಲಿ ಅಂತ ರೇಗಿಸ್ತಾ ಇರೋದವನು. ಆದ್ರೂ ಇರ್ಲಿ, ಮಾತಾಡಂಗಿಲ್ಲ. ನೀನೇ ಮಾತಾಡಿದ್ದು. ಅಯ್ಯೋ ಗೈಸ್, ಸೂಟ್ ಕೇಸ್ ಎಲ್ಲ ಬಿದ್ದೋಯ್ತು, ವಾಪಸ್ ಬಟ್ಟೆ ಎಲ್ಲ ಬಿದ್ದೋಯ್ತು. ಗೈಸ್ ಕ್ಲೋಸ್ ಮಾಡ್ತಾ ಇದ್ದೀವಿ ವಾಪಸ್. ನಮಗೊಂದು ಐಟಮ್ ಸಿಗೋದಿತ್ತು, ಅದನ್ನ ಎತ್ಕೊಂಡು ಮತ್ತೆ ವಾಪಸ್ ಕ್ಲೋಸ್ ಮಾಡಿ.
ಹೊಸ ಶರ್ಟ್ ಇವಾಗ ಏನು ಪಕ್ಕ ಕಲ್ಸ್ತಿದಾರ ಮಾಡಿದ್ರ ಯಾಕೋ ನಮ್ಮ ಡ್ಯಾಡಿ ಅಷ್ಟೆಲ್ಲ ಮಾತಾಡ್ತೀನಿ. ನೀವು ಅಪ್ಪ ಹತ್ರ ಹಿಂಗೆ ಮಾತಾಡ್ತೀನಿ ನೀನು ಇವಾಗ ನೀವು ಅಪ್ಪ ಹತ್ರ ಹಿಂಗೆ ಮಾತಾಡ್ತೀನಿ ನೀವು ಅಪ್ಪ ಹತ್ರ ಹಿಂಗೆ ಮಾತಾಡ್ತೀನಿ ನೀನು ಅದೇ ಹೇಳಿದ್ದು ಈ ಬ್ರೀಡ್ಗೆ ಅಲ್ಲಿ ನಾವು ಹೋಗ್ತಿರೋ ಕಂಟ್ರಿಲಿ ಈ ಬ್ರೀಡ್ಗೆ ತುಂಬಾ ಜಾಸ್ತಿ ವ್ಯಾಲ್ಯೂ ಇದೆ. ಹುಷಾರು, ಹೇಳಿದೀನಿ ನಾನು. ಯಾರು ಮಾಡ್ದ ಅಂದ್ರೆ ಹೇಳ್ತೀನಿ ಆಯ್ತಾ. ಬೇಸ್ ಪ್ಲಾನ್ ಏನು ಅಂದ್ರೆ ಅವನ್ನ ಫುಲ್ ಮರಳು ಮಾಡ್ಬಿಟ್ಟು ಒಂದು ಮಸಾಜ್ ಸೆಂಟರ್ ಕಳಿಸ್ಬಿಟ್ಟು ವಿಡಿಯೋ ಕಾಲ್. ಪೂಜಾ ಅವರೇ, ಸ್ಯಾಂಡಲ್ ನೋಡ್ಕೊಂಡ್ಬಿಟ್ಟಿರ್ತಾನೆ ಸ್ಯಾಂಡಲ್. ನಾನು ಯಾನೇ ವಿಡಿಯೋ ಕಾಲ್ ಮಾಡ್ರು ಎತ್ತಿ ಮಿಸ್ ಮಾಡ್ಬಿಡಿ. ಬಿಕಾಸ್ ಅದು ತುಂಬಾ ನಿಮ್ ಲೈಫ್ ಇಂಪಾರ್ಟೆಂಟ್ ವಿಡಿಯೋ ಕಾಲ್ ಆಗಿರುತ್ತೆ. ಈಗಲೇ ಸ್ಯಾಡ್ ಆಗ್ಬಿಟ್ಟಿದ್ದೀರಾ. ಇರ್ಲಿ ಬಿಡಿ, ವಾಪಸ್ ಬರ್ತಾನೆ. ಎಲ್ಲೋಗ್ತಾನೆ? ಸಿ ಅವ್ರ ಅಮ್ಮ ಬರ್ತಾವ್ರೆ. ಎಲ್ಲಿದಾರೋ ಇನ್ನು? ಹತ್ತಿದಾರ ಬರ್ತಾವ್ರೆ ಕಣ. ಹೌದಾ, ಬರ್ಲಿ ಬರ್ಲಿ. ಕೈ ಕೊಟ್ಟು ವಾಪಸ್ ಇಸ್ಕೊಂಡ್ಬಿಟ್ರು ಪೂಜಾ ಅವರು. ಅಲ್ಲ ಅವ್ನು ಹಿಡ್ಕೊಂಡು ಸರ್ಕ್ಯುಲೇಟ್ ಆಗಿರೋದು. ಬಿಡಿ ಮಾಡಿ ಎಲ್ಲಾರ್ಗು ಒಂದೊಂದು ಎತ್ತೋ ದುಡ್ಡು ಇಟ್ಕೊಂಡು ಹೊಡ್ತಿದ್ಯಾ ಇಲ್ಲಿ? ಛೀ, ಏನೋ ಇಲ್ಲಿ ಒಳಗೆ ದುಡ್ಡು ಇಟ್ಕೊಂಡಿದ್ಯಾ? ಓ, ನೀನು ಆ ಟೈಪಾ? ಅವಾಗಿಂದ ಡೌಟ್ ಇತ್ತು. ಸಂಜೆ ಹೇಳ್ತಾನೆ ಇದ್ದ, ಪ್ರೂವ್ ಆಗೋಯ್ತಪ್ಪ. ಹೊಟ್ಬಿಡ್ತಿದ್ವಿ, ಬಟ್ ಸಂಜೆ ಅವ್ರ ಅಮ್ಮ ಬರಲಿ ಅಂತ ಕಾಯ್ತಿದ್ವಿ. ಸಂಜೆ ಅವ್ರ ಅಮ್ಮ ಬಂದು ನೋಡಿ ಆಟೋಲ್. ಅದೇ ಹೋಪ್ಫುಲಿ ಅವರೇ ಅನ್ಸುತ್ತೆ. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಆಂಟಿ ನಮಸ್ತೆ, ಬನ್ನಿ. ಹತ್ತಿ ಕಾರ್ ಹತ್ತಿ ಗೈಸ್, ಲೆಟ್ಸ್ ಗೋ. 1 2 3 4 5 6 7 8 9 10 11 12 ಅವರಮ್ಮ 12 ಜನ. 12 ಜನ ಅಂದ್ರೆ 4 ಇದ್ರಲ್ಲಿ 5 ಇನ್ನೊಂದು ಚಿಕ್ಕ ಗಾಡಿ ಎತ್ಕೊಳ್ಳೋಣ. ಅಪ್ಪ ಬೇಡಪ್ಪ, ನೀನ್ ಬೇಡಪ್ಪ, ನಿನ್ ಋಣನೇ ಬೇಡ ನಮ್ಗೆ. ನಮ್ಮ ಇನ್ನೂ 3 ಕಾರ್ ಐತೆ, ನಾವು ಅದೆಲ್ಲ ಹೋಯ್ತೀವಿ. ನಿನ್ JCB ಹೋಗೋದು ಇದು ಬಂದಿಲ್ಲ ನಮ್ಗೆ ಭಾಗ್ಯ. ನಿನ್ JCB ಹೋಗೋದು ಬೇಡ ನಮ್ಗೆ. ಸೊ ನಮ್ಮ ಕಾರಲ್ಲಿ ನಾವು ಇಷ್ಟು ಜನ ಇದ್ದೀವಿ. ಬೇರೆಯವರೆಲ್ಲ ಬೇರೆ ಕಾರಣ ಬರ್ತಾ ಇದಾರೆ. ರಮೇಶ್ ಅಣ್ಣ ಒಳ್ಳೆಯವರು, ಕಿರಣ್ ಒಳ್ಳೆಯವರು. ಬಿಡ ಕಾಂಪ್ರಮೈಸ್ ಮಾಡ್ಬಿಡ. ಮಾತಾಡ ಕೂತ್ಕೊಂಡು ಅಲ್ಲ, ಇವ್ನಿಗೆ ಏರ್ಪೋರ್ಟ್ ರ್ಯಾಪ್ ಮಾಡಿ ಬಂದ್ಮೇಲೆ ಇತ್ತೀಚ್ ವಿಚಾರಿಸ್ಕೊಳ್ಳೋಣ ಬಿಡ್ರಿ. ಫ್ರೀಯಾಗಿ ಸಿಗ್ತಾರೆ ಇವಾಗ. ಅದು ಎಷ್ಟು ನೋವು ಆಗತ್ತೆ ಕಣೆ. ನಮ್ಮ ಮುಂದೆ ಹುಟ್ಟಿದ ಹುಡುಗ ಅವನು. ನಾವು ಅಪ್ಪನ ಬಗ್ಗೆ ಮಾತಾಡ್ಬಿಟ್ಟ, ನಮ್ಮ ಅಪ್ಪನ ಹೊಂದ್ಬಿಟ್ಟವ್ರೆ. ಅಪ್ಪ ನಮ್ದವ್ರಿಲ್ವಾ ಬೈದಿರೋದು ಸುಮ್ಮನೆ ಅವರು. ಗಾಡಿ ಓಡಿಸೋ ಮುಂದೆ ಹೋಗ್ಲಿ. ಮಕ್ಕಳು ಬರೋವರೆಗೂ ನೀನ್ ಜ್ಞಾಪಿಸ್ಕೋಬೇಕು. ನಿನ್ ಮಕ್ಕಳ ಕಡೆಯಿಂದ ನನ್ ಬಯಸ್ಬೇಕು, ಅವಾಗ ನನ್ ಸಮಾಧಾನ. ಅಲ್ಲಿವರೆಗಿಲ್ಲ. ಗಂಡಿನ ಮಂಡಿನ ಫಿಕ್ಸ್ ಮಾಡಿ ಮದುವೆ ನೀನೇ ಹುಡ್ಕೊಂಡಿದ್ಯಲ್ಲಪ್ಪ. ಮಕ್ಕಳು ಮಾಡಿ ಅಂತ ಕಟ್ಟಿ ಬೈ ನೀವು ಅಪ್ಪನ್ ಬೈಬೇಕು ನೀನು. ನೀನೇ ಮಾಡ್ಕೊಂಬಿಡಿದ್ಯಲ್ಲ, ಹುಡ್ಕೊಂಬಿಡಿದ್ಯಲ್ಲ. ಗೈಸ್, ಸೊ ಫೈನಲಿ ಏರ್ಪೋರ್ಟ್ವರೆಗೂ ಓಡ್ಸ್ಕೊಂಡ್ಬಿಟ್ಟೆ. ನಾನೇ ಕಾರ್ ಓಡಿಸ್ದೆ, ಯಾಕೆಂದರೆ ಇದನ್ನ ಮಿಸ್ ಮಾಡ್ಕೋತೀನಿ ಅಂತ. ಬನ್ನಿ ಎಲ್ಲರೂ ಪಾರ್ಕ್ ಮಾಡಿ. ಇನ್ನು ನಮ್ಮ ಟೀಮ್ ಅವರೆಲ್ಲ ಬರೋದಿದೆ. ಸೊ ಎಲ್ಲ ಲಗೇಜ್ ತಗೊಬೇಕು. ನೋಡಿ ಗೈಸ್, ಅಡಿಡಾಸ್ ಹಾಕೊಂಡ್ ಬಂದವ್ರೆ ಅಣ್ಣ. ಅಣ್ಣನೂ ಬರ್ತಾವ್ರು ನಮ್ಮ ಜೊತೆಗೆ. ಬರ್ತಿದ್ದಾರೆ ಹಿಂದೆ. ಬೆಂಗಳೂರು ಬಿಟ್ಟು ಹೋಗೋದಷ್ಟೇ ಗೈಸ್. ಸೊ ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದೀವಿ. ಆ ಕಡೆ ಹೋಗೋಣ ಬನ್ನಿ. ಗೈಸ್, ನಾನು ನನ್ನ ಪಿಲ್ಲೋ ಮರ್ತ್ಬಿಟ್ಟೆ ಗೈಸ್. ನೆಕ್ ಪಿಲ್ಲೋ ಹೊಸದು ತೊಗೊಂಡಿದ್ದೆ ಲಾಸ್ಟ್ ಟೈಮ್. ನಿಮ್ಮ ಮಗಂಗೆ ಬಾಯ್ ಬಿಡಿ, ಒಂದು ತಿಂಗಳು ಕಾಣಿಸಲ್ಲ ಅವನು. ಹಾ, ಈಗಲೂ ಎಲ್ಲಿ ಕಾಣ್ತಾನೆ ಅಂತೀರಾ? Let's go guys. बबलू पैन कार्ड इसमें रखियो. ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇದೆ. ಅಲ್ಲ ಅಲ್ಲ, ಹಾ, ಈ ಜಿಪ್ में रखियो. ಆಯ್ತು ಆಯ್ತು ಎಲ್ಲ ಇದೆ. ಓಕೆ 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 ಓಕೆ.
ಓಕೆ ಓಕೆ ಆಧಾರ್ ಕಾರ್ಡ್ ಕೈಯಲ್ಲಿ ಹಿಡ್ಕೋ. ಓಕೆ ಅಂತವನೆ ಬಾಲ್ಯಲ್ಲ ಆದಂಗೆ ದುಡ್ಡಿಲ್ಲ ಅಂದಂಗೆ ಇಲ್ಲೇನಾಗ್ತಿಲ್ಲ. ಇದೆ ಎತ್ಕೊಂಡಿದೆ. ಇಲ್ಲ ನಮ್ಮ ಮತ್ತೆ ಬ್ಯಾಂಕ್ ಇದೆಯಲ್ಲ, ಸ್ವಿಸ್ ಬ್ಯಾಂಕ್. ಸ್ವಿಸ್ ಬ್ಯಾಂಕೆ ಬರ್ತಿದ್ಯಲ್ಲ. ಬಾಯ್ ಹಾಕಿ ಕೊಟ್ಬಿಟ್ರೆ ಕಣ ಏನಂತ ಒಳಗಡೆ ಬರ್ತಾ ಇದ್ರು ವಯಸ್ಸು. ಬಾಯ್ ಮಿಸ್. ದಿಸ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ನಮ್ಮ ಅಮ್ಮ ಅಪ್ಪ ನೋಡಿ ಹೆಂಗ್ ಬರ್ತಾವ್ರ ಹಿಂದೆ ಹಿಂದೆನೆ ಹತ್ಕೊಂಡು. ಹೇ ಅಮ್ಮಗೆ ಸಮಾಧಾನ ಮಾಡ್ಬಿಟ್ಟು ಹೋಗೋಣ. ಆಯ್ತು अच्छा लॉक्स बनाना बोलो, अच्छा मिलने से ना लड़ लॉक्स ना ಏ ಸಂಜಯಣ್ಣ ನಿಮ್ಗೆ ಹತ್ರ ನಾವು ಹತ್ಕೊಂಡು ಹೋಗ್ಬೇಕು ಆಮೇಲೆ. ಅಲ್ಲ ನಿಮ್ಮ ಮಮ್ಮಿಗೆ ಹೇಳಲ್ಲಿ ನಿಮ್ಮ ಮಮ್ಮಿಗೆ ಹೇಳಲ್ಲಿ ಟ್ರಿಪ್ ಎಂಜಾಯ್ ಮಾಡಕ್ ಹೋಯ್ತಾರೆ. ನಿಮ್ಮ ಅಮ್ಮ ಹೇಳ್ತಾವ್ರು ನೋಡು. ಎಲ್ಲರೂ ಆಂಟಿ ಬನ್ನಿ ಇಲ್ಲಿ. ಅಳ್ಬೇಡಿ, ನಿಮ್ಮ ಮಗನ್ ಒಳ್ಳೆ ಹುಡುಗಿ ಹುಡ್ಕೊಂಡ್ ಬರ್ತೀನಿ ಪಾಕಿಸ್ತಾನಿ. ಮದುವೆ ಆಗಿ ಬರ್ತೀನಿ. ತಲೆ ಕೆಡ್ಸ್ಕೊಬೇಡಿ, ಬರ್ತಾನೆ, ನಾನೇ ಕರ್ಕೊಂಡ್ ಬರ್ತೀವಿ. ಆರಾಮಾಗಿರಿ, ಫೋನ್ ಮಾಡ್ತಾರಿ. ಬಾಯ್, ನಗ್ಬೇಕು, ಹಿಂಗೆಲ್ಲ ಅಳ್ಬಾರ್ದು. ಬಾಯ್ ಪಾ, ಬಾಯ್ ಬಾಯ್ ಬಾಯ್, ಲಾಸ್ಟ್ ಬಾಯ್, ಸಿಗೋಣ. ಸೊ ಫೈನಲ್ ಎಲ್ರಿಗೂ ಬಾಯ್ ಹೇಳಿ. ಅವರು ಹೊರಟ್ರು. ಬಾಯ್ ಮಚ್ಚ, ಬಾಯ್. ಹೋಗ್ರು ನೀನು ಅಂತ ನಮ್ಮ ಭಾವ. ಎಷ್ಟೊತ್ತು ನಿಂತ್ಕೋತೀಯ, ಹೋಗೋ ಸಾಕು ಅಂತ. ಇಲ್ಲಿಗೆ ಬಂದವ್ ನೋಡಿ ಮತ್ತೆ ಎಲ್ಲರೂ. ಅಲ್ಲಿ ಬಾಯ್ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದವ್ರೆ. ಹೋಗಕ್ಕೆ ನಿಮ್ಮಪ್ಪ ರಮೇಶ್ ಅಣ್ಣ ನಿಂತವ್ರ ಅಲ್ಲಿ. ನನ್ನ ಮಗನೇ, ನಿಮ್ಮಪ್ಪ ರಮೇಶ್ ಅಣ್ಣ ಇದಾರ ಅಲ್ಲಿ ಚೆಕ್ ಮಾಡಕ್ಕೆ. ಎಷ್ಟು ಸಲ ತಪ್ಪಿಕೊಂಡಾದ್ರು ನನಗೆ ಬೇಜಾರಾಗೋಯ್ತದೆ. ಯಾಕೆ ಹಿಂಗೆ ಮಾಡ್ತಾನೆ? ಏನಂಟಿ ಟ್ಯಾಬ್ಲೆಟ್ ತಂದಿಲ್ವಾ ಅವನು? ತಂದಿದ್ದಾನೆ ಎಲ್ಲಾನು ಹಾಕೊಳ್ಳೋದು ಮರ್ತೋಗ್ತಾನೆ ಸ್ವಲ್ಪ. ನಾನೇ ಜ್ಞಾಪ್ಸಿ ಬಾಯ್ಗೆ ಟ್ಯಾಬ್ಲೆಟ್ ಹಾಕ್ತೀನಿ. ತಲೆ ಕೆಡ್ಸ್ಕೊಬೇಡಿ ಅವನು. ಬಾಯ್ ಬಾಯ್. ಅಳುಮೆ ಬರ್ತಾರ, ಸುಮ್ಮನೆ ಡೋ ಮಾಡ್ಕೊಂಡು. ಬಾಯ್ ಹೇಳ್ತಾರೆ. खत्म. बाय बाय, टाटा, गुड बाय, गया.